धर्मस्थळाबाबत अनेक दिवसांपासून चर्चा सुरू आहे. कर्नाटकमधील श्रद्धास्थानावर हल्ला होत आहे, असे राज्यसभा सदस्य इरण्णा कडाडी यांनी सांगितले. बुधवारी बेळगाव येथे पत्रकारांशी बोलताना ते म्हणाले की SIT अज्ञात व्यक्तीला घेऊन किती दिवस खेळ खेळणार. हे नाटक थांबवले पाहिजे, त्याला तुरुंगात टाकले पाहिजे. यामागे कोण आहे हे शोधून काढावे. राज्याच्या श्रद्धास्थानावर खोटे आरोप केले जातात. लोक याबाबत जागरूक झाले आहेत. तुम्ही फक्त हिंदू मंदिरांभोवती फेरफटका मारता, अन्य कोणत्याही धार्मिक केंद्राभोवती असे करताय का, असा प्रश्नही त्यांनी उपस्थित केला. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ಆಶಾ ಕಾರ್ಯಕರ್ತರು ಅಂದರೆ ಆರೋಗ್ಯ ಇಲಾಖೆಯ ಫ್ರಂಟ್ ವಾರಿಯರ್ಸ್ ಅಂತ ಕರೀತಾರೆ ಅವ್ರನ್ನ. ಅಂದರೆ ಆ ಆರೋಗ್ಯ ಇಲಾಖೆ ಒಳಗೆ ಫಸ್ಟ್ ಯಾರೇ ಸಿಗ್ತಿದ್ರೆ ಆಶಾ ಕಾರ್ಯಕರ್ತರು. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅವರ ಸೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಕಳೆದ ಜನವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ರಾಜ್ಯದ 42,000 ಜನ ಆಶಾ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಕನಿಷ್ಠ 10,000 ರೂಪಾಯಿ ಆದರೂ ಅವ್ರ ಕೈಗೆ ಸಿಗಬೇಕನ್ನುವಂಥ ಒಂದು ಡಿಮ್ಯಾಂಡನ್ನು ಅವ್ರು ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ಏಪ್ರಿಲ್ದಿಂದ ಜಾರಿ ಮಾಡ್ತು ಅಂತ ಹೇಳಿದರು. ಈಗ ಆಗಸ್ಟ್ ಅದ. ಈ ಆಗಸ್ಟ್ ತನಕ 1 ರೂಪಾಯಿನೂ ಜಾಸ್ತಿ ಮಾಡಲಿಲ್ಲ ಮತ್ತು ಅವ್ರ ಬೇಡಿಕೆಯನ್ನು ಈಡೇರಿಸುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಹೀಗಾಗಿ ಅವರು ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 3 ದಿನಗಳ ಕಾಲ 12, 13 ಮತ್ತು 14 ಈ 3 ದಿನಗಳ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗೂ ಕೂಡ ಈ ವಿಷಯ ತಿಳಿದ ಮೇಲೆ ಅವರ ಬೇಡಿಕೆ ಭಾಳ ಯೋಗ್ಯವಾಗಿದ್ದಾವೆ. ಈಗ ನಾನು ಕೂಡ ಸಪೋರ್ಟ್ ಮಾಡಬೇಕಂತೇಳಿ ಬಂದು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೀನಿ. ಅನೇಕ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಮತ್ತು ಆರೋಗ್ಯ ಇಲಾಖೆ ಸಚಿವರಿಗೆ, ಕೇಂದ್ರದ ಆರೋಗ್ಯ ಇಲಾಖೆ ಸಚಿವರಿಗೂ ಕೂಡ ನಾನು ಇವರ ಪರವಾಗಿ ಪತ್ರವನ್ನು ಬರೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀನಿ. ಈ ಸರ್ಕಾರ ರಾಜ್ಯದ ಕಾರ್ಯನಿರತ ಜನ ಏನಿದ್ದಾರೆ, ಅದು ಸಾರಿಗೆ ಇಲಾಖೆ ಇರ್ಬೋದು, ಆಶಾ ಕಾರ್ಯಕರ್ತರು, ಆರೋಗ್ಯ ಇಲಾಖೆ ಇರ್ಬೋದು, ಬೇರೆ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನರನ್ನು ಕೂಗನ್ನು ಕೇಳ್ತಕ್ಕಂಥ ಒಂದು ಸಂವೇದನತೆಯನ್ನು ಅದು ಕಳ್ಕೊಂಡ್ಬಿಟ್ಟದು. ಯಾಕಂದ್ರೆ ರಾಜ್ಯದೊಳಗೆ 136 ಜನ ಶಾಸಕರಿಗೆ ಗೆದ್ದರೂ ಕೂಡ ಒಂದು ಸಮರ್ಪಕ ಆಡಳಿತವನ್ನು ಅವರಿಂದ ಕೊಡಲಿಕ್ಕೆ ಆಗ್ತಾಯಿಲ್ಲ. ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದದ, ಆರ್ಥಿಕ ಅರಾಜಕತೆ ಉಂಟಾಗ್ಯದ. ರಾಜ್ಯದಲ್ಲಿ ಕೇವಲ ಮುಖ್ಯಮಂತ್ರಿ ಯಾರಾಗಬೇಕನ್ನುವಂಥ ಚರ್ಚೆ ನಡೆದ. ಈಗಾಗಲೇ 2 ಮಂತ್ರಿಗಳ ವಿಕೆಟ್ ಬಿದ್ದದ. ಇವತ್ತು ವಿಕೆಟ್ ಪತನ ಆಗ್ಯಾವ 2 ಮಂತ್ರಿಗಳು. ಒಬ್ಬರು ಭ್ರಷ್ಟಾಚಾರದಲ್ಲಿ, ಒಬ್ಬರು ಜಾಸ್ತಿ ಮಾತನಾಡಿದರು, ಸತ್ಯ ಮಾತನಾಡಿದರು ಅಂಥೇಳಿ ಅವರು ಮಂತ್ರಿಮಂಡಲದಿಂದ ವಜಾ ಮಾಡಿದ್ದಾರೆ. ಹೀಗಾಗಿ ಈ ರಾಜ್ಯ ಇವತ್ತು ಆಡಳಿತ ಅವ್ಯವಸ್ಥೆ ಮತ್ತು ಆರ್ಥಿಕ ಅರಾಜಕತೆ ಇವೆರಡೂ ತಲೆದೂರಿದಾವೆ ಅಂತ ನನಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ವಾಲ್ಮೀಕಿ ಪ್ರಬಲ ನಾಯಕರು ಸರ್ ರಾಜಣ್ಣ ಅವರು, ಅವ್ರನ್ನ ತೆಗೆದು ಆ ಸಮುದಾಯಕ್ಕೆ ಅನ್ಯಾಯ ಮಾಡೋದಿಲ್ಲ ಸರ್? ಅಲ್ಲ, ಒಂದು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅವಮಾನ ಮಾಡಿದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ರಾಜಣ್ಣ ಅವ್ರು ಹೇಳಿದರೆ ಏನು ತಪ್ಪದ, ವಾಸ್ತವ ಅಂಶಗಳನ್ನು ರಾಜ್ಯದ ಜನರಿಗೆ ತಿಳಿಯುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡಿದರು. ಏನು ಹೇಳಿದರು, ಒಂದು ಕಾಂಗ್ರೆಸ್ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ, ನೀವೇನು ಪ್ರತಿಭಟನೆ ಮಾಡ್ತಾಯಿದ್ದೀರಿ, ಯಾವ ಓಟ್ ತಪ್ಪಾಗಿದಾವೆ ಅಂತ ಹೇಳ್ತಾರೆ, ಅವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು, ನಮ್ಮ ಜವಾಬ್ದಾರಿ ಇತ್ತು ಅಂತ ಹೇಳಿದ್ರಿ. ಏನು ತಪ್ಪದ, ಅದನ್ನು ಸ್ಪಷ್ಟೀಕರಣ ಕೇಳಬೇಕಾಗಿತ್ತು ಅವ್ರನ್ನು. ಹೋಗಲಿ, ಕೊನೆ ಪಕ್ಷ ಅವ್ರನ್ನ ರಾಜೀನಾಮೆ ಕೊಡ್ತು ಅಂತಂದ್ರೂ ಕೂಡ ರಾಜೀನಾಮೆ ಇಲ್ಲ, ಅವ್ರನ್ನ ಕಿಕ್ಔಟ್ ಮಾಡಿರಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರಂತಂದ್ರೆ ಇದು ಆ ರಾಜ್ಯದ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ಅಗೌರವ ಅಂತ ಒಂದು ಹೇಳ್ತೀನಿ. ಒಂದು ಎರಡನೇದ್ದು, ರಾಜಣ್ಣ ಅವರು ಒಬ್ಬರದ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಅಂತ ಅನ್ನಿಸ್ತದೆ. ಅವ್ರ ಹಿಂದೆ ಒಂದು ದೊಡ್ಡ ಗುಂಪದ, ಬಲಾಢ್ಯ ಗುಂಪದ. ಆ ಅವ್ರನ್ನ ಮಾತನಾಡಲಿಕ್ಕೆ ಹಚ್ಚಿ ಇವತ್ತು ಯಾರೂ ಅವ್ರ ಪರವಾಗಿ ಮಾತನಾಡ್ತಾ ಇಲ್ಲ. ಇದು ದುಸ್ಥಿತಿ ಅಂತ ನನಗೆ ಅನ್ನಿಸ್ತದೆ. ರಾಜಣ್ಣ ಅವ್ರನ್ನ ಬಲಿಪಶು ಮಾಡಿರುವಂಥದ್ದು ಯಾರು ಅವ್ರ ಹಿಂದಿದ್ರು ಅವ್ರು ಮಾತಾಡಬೇಕಾಗ್ತದೆ. ಈಗ ಹೌದು, ಕಾಂಗ್ರೆಸ್ನವರು ಅದಾರೆ, ಬೇರೆದವ್ರು ಯಾಕದ. ಅದೇ ಅವ್ರು ಹೇಳಿದಾಗ ಯಾವಾಗ ಅವರು ಈ ವಿಚಾರಗಳನ್ನು ಎತ್ತರು ಅವರೆಲ್ಲ ಎಂಜಾಯ್ ಮಾಡಿದರು. ಹೌದು, ರಾಜಣ್ಣ ಹೇಳೋದು ಸರಿ ಅಂತೇಳಿ ಈಗ ಹೇಳ್ಬೇಕು ಅವರು. ಈಗ ಅವರೆಲ್ಲ ಮುಂದೆ ಬಂದು ರಾಜಣ್ಣ ಹೇಳೋದು ಸರಿ ಅದ, ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರಿ ಅಂತ ಹೇಳುವಂಥ ದಾಡಿಸಿತನವನ್ನು ಮಾಡಬೇಕಂತ ಒತ್ತಾಯ ಮಾಡ್ತೀನಿ ನಾನು. ಸರ್, ಸಿದ್ದರಾಮಯ್ಯ ಪರವಾಗಿ ಸಾಕಷ್ಟು ಬಲವಾಗಿ ನಿಂತು ಅವರ ಪರವಾಗಿ ಮಾತಾಡ್ತಾಯಿದ್ರು. ಸೊ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಅವ್ರನ್ನ ಕೈ ಹಿಡಿಯಲಿಲ್ವಾ ಅಂತ? ಅಲ್ಲ, ಅದನ್ನು ನಾನು ಹೇಳ್ತಾ ಇದ್ದಿಲ್ಲ. ಈ ರಾಜ್ಯದ ಆಡಳಿತ ವ್ಯವಸ್ಥೆ ತನ್ನ ಸಮತೋಲನವನ್ನು ಕಳ್ಕೊಂಡದ ಅಂತ ಅನ್ನಿಸ್ತದೆ ನನಗೆ. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಒಂದು ನಿರ್ಣಯ ತೊಗೊಂಡ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಇನ್ನೊಂದು ನಿರ್ಣಯ ತೊಗೋತಾರೆ. ಸಂಪುಟದ ಸಹೋದ್ಯೋಗಿಗಳು ಇವರಿಬ್ಬರ ಜೊತೆನೂ ಇಲ್ಲ, ಅವರು ಬೇಕಾಬಿಟ್ಟಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಹೀಗಾಗಿ ರಾಜ್ಯದ ಜನ ಇವ್ರಿಗೆ ಎಷ್ಟು ದೊಡ್ಡ ಪ್ರಮಾಣದ ಬಹುಮತವನ್ನು ಕೊಟ್ಟಿದ್ದರು, ಅದರಿಂದ ಭ್ರಮ ನಿರಸನಕ್ಕೆ ಒಳಗಾಗಿದ್ದಾರೆ. ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಈ ಸರ್ಕಾರಕ್ಕೆ ಕಿವಿನೂ ಇಲ್ಲ,
ಸಂವೇದನೆಯೂ ಇಲ್ಲ, ದಪ್ಪ ಚರ್ಮದ ಸರ್ಕಾರ ಆಗಿದೆ. ಸರ್, ಈಗ ಅವ್ರ ವಿರುದ್ಧ ಷಡ್ಯಂತ್ರ ಆಗೈತೆ ಅಂತ ರಾಜನ್ ಅವರೇ ಹೇಳ್ತಾರೆ. ಇದ್ರ ಬಗ್ಗೆ ಸದನದಲ್ಲಿ ಕೂಡ ಬಿಜೆಪಿಯವರು ಧ್ವನಿ ಅಂತಂದ್ರೆ ಅದಕ್ಕೂ ಕೂಡ ಸ್ಪಂದನೆ ಇಲ್ಲ. ಇಲ್ಲಿ ಅಲ್ಲಿಂದ ಅಲ್ಲೇ ಅವ್ರವ್ರ ಸರ್ಕಾರದಲ್ಲಿ ಅವ್ರವ್ರ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಏನು ರಾಜ್ಯದ ಜನರ ಅಭಿವೃದ್ಧಿ ಮರೆತು ಇಲ್ಲ, ಅದನ್ನೇ ನಾನು ಹೇಳ್ತೀನಿ. ರಾಜನ್ ಅವ್ರ ಜೊತೆಗೆ ಇಲ್ಲಿ ತನಕ ಯಾರಿದ್ರು ಅವರೆಲ್ಲರೂ ಹೊರಗೆ ಬಂದು ಏನು ಷಡ್ಯಂತ್ರ ಆಗಿದೆ ಹೇಳ್ಬೇಕು. ಅವರು ನೀವು ಹೇಳಿದೆ ಹೋದ್ರೆ ಪಾಪ ರಾಜನ್ ಅವರು ನೀವು ಬಲಿಪಲಿಶು ಮಾಡಿರಿ ಅಂತ ಅರ್ಥ ಆಗ್ತದೆ. ಸರ್, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಷಡ್ಯಂತ್ರ ಮತ್ತು ಅಪಪ್ರಚಾರವನ್ನು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಆಗಬೇಕಂತೇಳಿ ಪ್ರತಿಭಟನೆ ಕೂಡ ಆಯಿತು. ನಾವೇನು ಹೇಳ್ತೀವಿ? ಈಗ ಭಾಳ ದಿನಗಳಿಂದ ಧರ್ಮಸ್ಥಳದ ಘಟನೆ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ನಾವು ಕೂಡ ಪ್ರಾರಂಭದಲ್ಲಿ ಅದ್ರ ಬಗ್ಗೆ ಮಾತನಾಡಲಿಲ್ಲ. ಯಾಕಂತಂದ್ರೆ ಎಲ್ಲರಿಗೂ ವೈಯಕ್ತಿಕ ಸ್ವಾತಂತ್ರ್ಯದ ಅವ್ರು ಯಾರ್ಯಾರು ಏನೇನು ಆರೋಪ ಮಾಡ್ತಾರೆ ಮಾಡಲಿ. ಮತ್ತು ಸರ್ಕಾರ ಕೂಡ SIT ತನಿಖೆಯನ್ನು ನೇಮಿಸಿತ್ತು. ಹೀಗಾಗಿ SIT ತನಿಖೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರೂ ಮಾತನಾಡಬಾರ್ದು ಅಂತೇಳಿ ಸುಮ್ಮಿದ್ವಿ. ಯಾಕಂದರೆ ತನಿಖೆಗೆ ನಾವು ಅಸಹಕಾರ ತೋರಿಸಿದ್ದೀವಿ ಅಥವಾ ಪ್ರಿಜುಡಿಸ್ ಮೊದಲೇ ನಾವು ನಿರ್ಣಯ ಕೊಟ್ಟಿವಿ ಅಂತ ಆಗ್ತದೆ ಅಂಥೇಳಿ ನಾವು ಸುಮ್ಮನಿದ್ದೀವಿ. ನಮಗನ್ನಿಸ್ತದ ಒಟ್ಟು ಕರ್ನಾಟಕದ ಏನು ಶ್ರದ್ಧಾ ಕೇಂದ್ರದವ, ಧಾರ್ಮಿಕ ಕೇಂದ್ರದವ, ಅವು ಎಲ್ಲದರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಜನರ ಭಾವನೆಯನ್ನು ಘಾಸಿಗೊಳಿಸ್ತಕ್ಕಂಥ ಕೆಲಸ ಯಾವುದೋ ಒಂದು ಸಂಘಟನೆ ಮಾಡ್ತಾ ಇದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಂದು. ಎರಡನೇದು, SIT ಅವರು ಏನೋ ಅನಾಮಿಕ ವ್ಯಕ್ತಿ ಅಂತ ಹೇಳ್ತಾರೆ. ಅವ್ನು ಕರ್ಕೊಂಡು ನೀವು ಎಷ್ಟು ದಿವಸ ಆಗ್ಯಾವ್ರಿ ಇದನ್ನು, ಅವನ ಮಾತಿನ ಮೇಲೆ ಎಷ್ಟು ಭರವಸೆ ನಿಮಗೆ? ನೀವು ಅವ್ನು ಕೊಟ್ಟಂಥ ಎಲ್ಲ ಸ್ಥಳಗಳನ್ನ ಅಗದ ಮೇಲೂ ಇನ್ನೂ ಮುಂದಿನ ಸ್ಥಳ ತೋರಿಸ್ತಾ ಇದ್ದಾನೆ. ಈ ನಾಟಕ 2 ದಿವಸ ಮಾಡ್ತೀರಿ. ದಯವಿಟ್ಟು ಇದನ್ನು ಬಂದ್ ಮಾಡಬೇಕು. ಒದ್ದು ಒಳಗೆ ಹಾಕ್ಬೇಕು. ಅವನ ಯಾರು ಇದ್ರ ಹಿನ್ನೆಲೆದಾರ ಅನ್ನೋದು ತಿಳ್ಕೊಬೇಕು. ಈ ವ್ಯವಸ್ಥೆಯನ್ನು ಕೆಡಿಸ್ಲಿಕ್ಕೆ ಯಾರು ಕಾರಣೀಭೂತ ಆಗ್ಯಾರ ಅವ್ರನ್ನೂ ಕೂಡ ಕಸ್ಟಡಿಗೆ ತೊಗೋಬೇಕಂತ ನಾನು ಆಗ್ರಹ ಮಾಡ್ತೀನಿ. ಈಗ ಒಂದೇನಂದ್ರೆ ಜನರದ್ದು ಬುಡಮೇಲ್ ಮಾಡೋದಕ್ಕೆ ಧರ್ಮಸ್ಥಳವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಚರ್ಚೆ ಕೂಡ ಇರುವಂಥದ್ದು. ನಿಶ್ಚಿತವಾಗಿ ಜನರ ಭಾವನೆಗಳಿಗೆ ಕೊಳ್ಳಿ ಇಡ್ತಕ್ಕಂಥ ಮತ್ತು ರಾಜ್ಯದ ಶ್ರದ್ಧಾ ಕೇಂದ್ರಗಳಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇದರಿಂದ ನಡೀತಾ ಇದೆ. ಈ ಹಿಂದೆ ಅನೇಕ ಘಟನೆಗಳು ನಡೆದಿದ್ದಾವೆ. ಬೇರೆ ಬೇರೆ ದೇವಸ್ಥಾನಗಳ ಮೇಲೆ ಕ್ಷುಲ್ಲಕ ಆರೋಪಗಳನ್ನು ಮಾಡಿ, ಮಠಮಂದಿರಗಳ ಮೇಲೆ ಕ್ಷುಲ್ಲಕ ಆರೋಪಗಳನ್ನು ಮಾಡಿ ಅದನ್ನು ಜನರಿಂದ ದೂರ ಇಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದು ಅತ್ಯಂತ ಖಂಡನೀಯವಾದಂಥದ್ದು. ಜನ ಇದ್ರ ಬಗ್ಗೆ ಎಚ್ಚರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಜನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತನಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತದೆ. ಈಗ ಒಂದು ಅನಾಮಿಕ ವ್ಯಕ್ತಿ ಮಾತಿನ ಮೇಲೆ ಇವತ್ತು ಎಲ್ಲಿ ಬೇಕಾದಲ್ಲಿ ಅಗಿತಾ ಇದ್ದಾರೆ. ನಾಳೆ ಧರ್ಮಸ್ಥಳ ಕ್ಷೇತ್ರದಲ್ಲಿರುವಂತಹ ಮಂಜುನಾಥ್ ಸನ್ನಿಧಿಯನ್ನೇ ಅಗಿರಿ ಅಂತಂದ್ರೆ SIT ಅವರು ಅಗಿತಾರ ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿದ್ದ ಜನ ಕೇಳ್ತಾ ಇದ್ದಾರೆ. ಕೇವಲ ಯಾರನ್ನೋ ತೃಪ್ತಿಪಡಿಸುವಂಥ ಇಂಥ ಘಟನೆಗಳನ್ನು ನಾವು ಖಂಡಿಸ್ತೀವಿ. ನೀವು ಕೇವಲ ಹಿಂದೂ ದೇವಸ್ಥಾನದ ಸುತ್ತಮುತ್ತ ಏನು ಅಗಿತಕ್ಕಂಥ ಕೆಲಸ ಮಾಡ್ತೀರಿ. ಇನ್ನುಳಿದ ಸಮುದಾಯಗಳ ಎಲ್ಲಿಯಾದರೂ ಈ ರೀತಿ ಘಟನೆ ಆಗದಂಥ ಯಾವುದಾದ್ರೂ ಉದಾಹರಣೆ ಒಂದಾದರೂ ಇದೆ ನಿಮ್ಮ ಎದುರುಗಡೆ ಅನ್ನುವಂಥದ್ದು ಕೂಡ ಇವತ್ತು ಪ್ರಶ್ನೆ ಅದ. ಹೀಗಾಗಿ ಸರ್ಕಾರ ಈ ರೀತಿ ಅಧಿಕ ಪ್ರಸಂಗತನ ಏನು ತೋರಿಸಿದೆ SIT ರಚನೆ ಮಾಡೋದ್ರ ಮುಖಾಂತರ ಅದನ್ನು ವಾಪಸ್ ತಗೋಬೇಕು. ಸಂಬಂಧಪಟ್ಟವ್ರನ್ನ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಎಲ್ಲ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅಗತ್ಯ ಇದೆ. ಮತ್ತು ರಾಜ್ಯದ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೂಡ ಕೇಳಬೇಕಾಗ್ತದೆ. SIT ರಚನೆ ಆದ ನಂತರ ನಾವು ಏನೂ ಹುಡುಕ್ಲಿಕ್ಕೆ ಆಗಲಿಲ್ಲ ಅಂತೇಳಿ ರಾಜ್ಯದ ಜನರ ಕ್ಷಮೆಯನ್ನು ಕೂಡ ಈ ಮೂಲಕ ಕೇಳಬೇಕಾದ್ರೆ ರಾಜ್ಯದ ಜನರ ಭಾವನೆಗಳಿಗೆ ಏನು ಧಕ್ಕೆ ಆಗದ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡುವಂಥದ್ದು ಕೂಡ ಇವತ್ತು ಸರ್ಕಾರ ಜವಾಬ್ದಾರಿ ಅದು. ಸರ್, ಧರ್ಮಸ್ಥಳದಲ್ಲಿ ಅನ್ಯ ಧರ್ಮರಿಗೆ ಅವಕಾಶ ಇಲ್ಲ. ಆದರೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮ ಲೇಪನದ ಮೂಲಕ ಹಿಂದೂಗಳ ವಿರುದ್ಧ ಹಿಂದೂಗಳನ್ನು ಎತ್ತಿಕಟ್ಟುವ ಕೆಲಸ ಕೂಡ ಆಗ್ತಿದೆ ಅನ್ನುವಂಥದ್ದು. ಅಲ್ಲ, ವಿಚಾರ ಬಂದಾಗ ಎಲ್ಲ 2 ವರ್ಗ ಇದ್ದೇ ಇರ್ತಾವೆ. ಪರವಾಗಿ ಒಂದು ವರ್ಗ ಇದ್ದರೆ ವಿರುದ್ಧವಾಗಿ ಇರ್ತದೆ. ವಿಚಾರಕ್ಕೆ ನಾವು ಯಾವುದೂ ತೊಂದರೆ ಇಲ್ಲ. ಯಾರ್ಯಾರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ಬೋದು. ಆದರೆ SIT ಇಷ್ಟು ದಿನಗಳ ಕಾಲ ಆಗೋದ್ರೂ ನೀವು ಸಿಗಲಿಲ್ಲ ಅಂತಂದ್ರೆ ಇನ್ನೂ ಎಷ್ಟು ದಿನ ಇದನ್ನು ಮಾಡ್ತೀರಿ ನಾಟಕ ಅನ್ನುವಂಥದ್ದು ಪ್ರಶ್ನೆ ಇದೆ ಇವತ್ತು. ಅದೇ ದಿನ ಒಂದು ಕತೆ ಹೊಸದನ್ನು ಕಟ್ತಾ ಇದ್ದಾರೆ. ಎಷ್ಟು ಆಳಕ್ಕೆ ಹೋಗ್ಬೇಕು, ಆಳದ್ದು ಒಂದು ಲಿಮಿಟ್ ಅದಲ್ಲ. ನಮ್ಮ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಒಂದು ಶವವನ್ನು ಹೋಳ್ಬೇಕಾದ್ರೆ ಇಷ್ಟೇ ಡೆಪ್ತ್ ಇರಬೇಕಂತದ. ಅದೆಲ್ಲಕ್ಕಿಂತ ಡೆಪ್ತ್ ಹೋಗ್ತಾ ಇದ್ದೀರಿ ನೀವು. ಏನು ಉದ್ದೇಶ ಅದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅದನ್ನು ವಾಪಸ್ ತೊಗೋಬೇಕು. ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡ್ರೆ ಇದೆಲ್ಲ ಸರಿ ಹೋಗ್ತದೆ ಅಂತ ಅನಿಸ್ತದೆ. ಮತ್ತು ಧರ್ಮಸ್ಥಳದ ಜನರ ಭಾವನೆಗಳಿಗೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಿರತಕ್ಕಂಥ ಆಘಾತವನ್ನು ಅಥವಾ ಕಳಂಕವನ್ನು ತೊಡೆದು ಹಾಕ್ತಕ್ಕಂಥ ಕೆಲಸ ಕೂಡ ಸರ್ಕಾರ ಮಾಡಬೇಕಾದ್ರೆ ಅದ್ರದ್ದು ಅವ್ರ ಜವಾಬ್ದಾರಿ ಅಂತ ನಾನು ಒತ್ತಾಯ ಮಾಡ್ತೀನಿ तम ಮೂಲಕ. यस सर, थँक्यू. SITची स्थापना करून काहीच झाले नाही. राज्याने जनतेकडून क्षमा मागावी, सरकारने जनतेकडून क्षमा मागावी. दिवसागणिक नवीन कथा तयार केली जात आहे. ती मागे घेऊन दोषींवर कठोर कारवाई करून धर्मस्थळावर आलेला कलंक दूर करावा असे त्यांनी ठामपणे सांगितले. विनोद कोलकार, KMM मराठी, बेळगाव.